ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಒಂದು ರೆಸಿಪಿ ಮಾಡುವಂತ ಹೇಳಿ ಬಂದಿದ್ದೀನಿ. ನಾನು ಎಗ್ ಮಸಾಲ ಪುಂಡಿ ಮಾಡುವಂತ ಹೇಳಿ ತೊಗೊಂಡು ಇಟ್ಟಿದ್ದೀನಿ. ಒಂದು 4 ಎಗ್ಗನ್ನು ಬೇಯಿಸಿ ಇಟ್ಟಿದ್ದೀನಿ, ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಅಂದರೆ ಇದು ಏನೆಲ್ಲ ಬೇಕು ಅಂತ ಒಂದು 2-3 ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮು, ಅರ್ಧ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಇದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕೆಜಿಯಷ್ಟು, ಕಾಶ್ಮೀರಿ ರೆಡ್ ಚಿಲ್ಲಿ, ಆಮೇಲೆ ಪೆಪ್ಪರ್ ಪೌಡರು, ಜೀರಾ ಪೌಡರು, ಗರಂ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ ಸ್ವಲ್ಪ, ಅರಿಶಿನ ಪೌಡರ್ ಸ್ವಲ್ಪ. ಮೊದಲಿಗೆ ಇದನ್ನು ಮಸಾಲೆ ಮಾಡಿಡುವ. ಆಮೇಲೆ ರೈಸ್ ಹಿಟ್ಟನ್ನು ಅದು ನೀರು ಹಾಕಿ ಕಲಸಿಬಿಟ್ಟು ಉಂಡೆ ಮಾಡಿಡುವ. ಎಲ್ಲವನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡುವ. ಸ್ವಲ್ಪ ಹೊತ್ತು ಫ್ರೈ ಆಗಲಿದ್ದು ಮಸಾಲೆಲ್ಲ ಆಮೇಲೆ ಹಾಕುವ. ಇದರ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಅದು ಸಹ ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಸಾಲೆ ಎಲ್ಲ ಫ್ರೈ ಆಯಿತು. ಎಗ್ಗನ್ನು ಚಾಪರಲ್ಲಿ ಗ್ರೇಟ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಹಾಕುವ. ಇನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡುವ. ಆಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಕೆಳಗೆ ಇಡ್ತಾಯಿದ್ದೀನಿ. ಸಾಕು, ಇನ್ನು ಮಸಾಲೆ ರೆಡಿ ಆಯಿತು. ಇನ್ನು ಅದಕ್ಕೆ ರೈಸ್ ಹಿಟ್ಟನ್ನು ನೀರು ಹಾಕಿ ಕಲಸುವ. ಇಡೀ ಒಂದು ಬೌಲ್ಗೆ ಹಿಟ್ಟನ್ನು ಹಾಕಿದ್ದೀನಿ. ಉಪ್ಪು ರುಚಿಗೆ ಉಪ್ಪು ಹಾಕಿದ್ದೀನಿ, ಮಸಾಲೆಗೆ ಹಾಕಿದ್ದೀನಿ, ಈಗ ಹಿಟ್ಟಿಗೂ ಹಾಕಿದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವ ಇದನ್ನು. ನೋಡಿ, ಹಿಟ್ಟು ರೆಡಿ ಮಾಡಿದ್ದೀನಿ. ಒಂದು ಇಷ್ಟು ತಗೊಂಡು ಥರ ಸ್ವಲ್ಪ ಮಸಾಲೆ ತೆಗೆಯುವ. ಹಿಟ್ಟು ಹಾಕೋದಕ್ಕೆ ಈ ಥರ ಒಳಗಡೆ ಫಿಲ್ಲಿಂಗ್ ಕೊಟ್ಟು ಉಂಡೆಯನ್ನು ರೆಡಿ ಮಾಡುವ. ನೋಡಿ, ಒಂದು ಪುಂಡಿ ಆಯಿತು. ಇದು ಬಿರಿಯಾನಿ ರೈಸ್. ನಾನು ಸ್ವಲ್ಪ ನೆನೆದು ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಚೆಂದ ಕಾಣಲಿಕ್ಕೆ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಬೇಯಕ್ಕಿರುವ ಒಂದೊಂದಾಗಿ ಇಡ್ಲಿ ಮೋಲ್ಡಲ್ಲಿ ಇಡ್ತಾಯಿದ್ದೀನಿ ನಾನು. ಇನ್ನೆಲ್ಲ ಆಗಲಿ ನಾನು ತೋರಿಸ್ತೀನಿ. ನೋಡಿ, ಎಲ್ಲವನ್ನು ಬೇಯೋಕ್ಕಿಟ್ಟಿದ್ದೀನಿ. ಒಂದೊಂದು 20 ನಿಮಿಷ ಬೇಯಲಿದ್ದು ಆಮೇಲೆ ತೆಗೆಯುವ. ನೋಡಿ, ಇದು ಬೆಂದಿದೆ ಪುಂಡಿ. ಇನ್ನು ಗ್ಯಾಸನ್ನು ಆಫ್ ಮಾಡಿ ತೆಗಿತಾ ಇದ್ದೀನಿ ನಾನು. ನೋಡಿ, ಎಗ್ ಮಸಾಲೆ ಪುಂಡಿ ರೆಡಿ ಆಯಿತು. ಈ ರಾತ್ರಿ ಎಲ್ಲ ಕೆಲವರು ನಾಷ್ಟೆಲ್ಲ ಮಾಡುವವ್ರಿಗೆ ಈ ಥರ ಒಂದು 4 ಎಗ್ ಇದ್ದರೆ ಪದಾರ್ಥ ಏನಿಲ್ಲ ಅಂದರೆ ಏನು ಖರ್ಚಿಲ್ಲ, ಸುಲಭದಲ್ಲಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.